ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವಂತಹ ಚಾಪ್ಟರ್ ಇಂದ ಇವುಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯಗಳನ್ನ ಹೆಸರಿಸಿ. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಇರುವಂತಹ ವಿಷಯಗಳು ಏನು ಅಂತಂದ್ರೆ, ಮಾನವನ ರಾಜಕೀಯ ಜೀವನದ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ರಾಜ್ಯದ ರೂಪುರೇಷೆ, ಅದರ ಉಗಮ ರೂಪುರೇಷೆ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು ರಾಜ್ಯಶಾಸ್ತ್ರ. ಓಕೆನಾ? ಅದೇ ರೀತಿ ರಾಜ್ಯ ಮತ್ತು ಸರ್ಕಾರಗಳ ನಡುವಿನ ಸಂಬಂಧವನ್ನ ತಿಳಿಸುವಂಥದ್ದು, ರಾಜ್ಯದ ಉಗಮ ಮತ್ತು ಲಕ್ಷಣಗಳನ್ನ ತಿಳಿಸುವಂಥದ್ದು. ಅನೇಕ ರಾಜಕೀಯ ಸಂಸ್ಥೆಗಳ ಬಗ್ಗೆ ಕೂಡ ರಾಜ್ಯಶಾಸ್ತ್ರವು ಅಧ್ಯಯನವನ್ನ ಮಾಡುತ್ತೆ. ರಾಜ್ಯದ ಆಡಳಿತದ ಬಗ್ಗೆ ಅಧ್ಯಯನ ಮಾಡುತ್ತೆ ಮತ್ತು ಪೌರರ ಹಕ್ಕು ಬಾಧ್ಯತೆಗಳು, ಪೌರರು ಅಂದ್ರೆ ನಾಗರಿಕರ ಹಕ್ಕು ಮತ್ತು ಬಾಧ್ಯತೆಗಳನ್ನು ಕೂಡ ರಾಜ್ಯಶಾಸ್ತ್ರವು ಅಧ್ಯಯನ ಮಾಡುತ್ತೆ. ಸೊ ರಾಜ್ಯಶಾಸ್ತ್ರವು ಈ ಎಲ್ಲ ವಿಷಯಗಳನ್ನ ಅಧ್ಯಯನ ಮಾಡುವಂಥದ್ದು. ಓಕೆ, ಸೊ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವುದು ಅತ್ಯಂತ ಪ್ರಮುಖವಾಗಿದೆ ಅಲ್ವಾ? ಥ್ಯಾಂಕ್ ಯು.